ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಮಂಜುನಾಥ್ ತೆರಳಿ ಧಾರವಾಡ ಪ್ರತಿನಿಧಿ. ಈಗಾಗಲೇ ಕೂಡ ಏನಂತಂದ್ರೆ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಪ್ರಕ್ರಿಯೆಗೆ ವಿರೋಧಿಸಿ ಪ್ರತಿಭಟನೆ ಇರುವುದು, ಜೊತೆಗೆ ಕೃಷಿ ಶಿಕ್ಷಣವನ್ನ ಖಾಸಗೀಕರಣ ವಿರೋಧಿಸಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಕೃಷಿ ಇಲಾಖೆ ಅಂದ ತಕ್ಷಣ ಅಂತಂದ್ರೆ ರೈತರು ಇರ್ಬೋದು, ರೈತ ಸಂಬಂಧಪಟ್ಟಂತ ಜನರಿಗೆ ಅನುಕೂಲ ಆಗೋಕೆ ಅಂತ ಹೇಳಿ ಕೃಷಿ ಸರ್ಕಾರ ಒಂದು ಇಲಾಖೆನ ಇದೆ. ಈ ಸರ್ಕಾರ ಸಂಬಂಧಪಟ್ಟಂತ ಇಲಾಖೆಯಲ್ಲಿರುವಂತ ಕೃಷಿ ಅಧಿಕಾರಿಗಳೇನಂತಂದ್ರೆ ರೈತರ ಬೆಳೆಗಳಿರ್ಬೋದು, ಹಿಂಗಾರು ಇರ್ಬೋದು, ಮುಂಗಾರು ಬೆಳೆಗಳಿರ್ಬೋದು, ಬೀಜೋತ್ಪಾದನೆ ಇರ್ಬೋದು, ಬೆಳೆಗಳ ಕೀಟ ಇರ್ಬೋದು, ಸಂಬಂಧಪಟ್ಟಂತೆ ಮಣ್ಣು ಪರೀಕ್ಷೆ ಇರ್ಬೋದು, ಎಲ್ಲವನ್ನ ಯಾಕಂತಂದ್ರೆ ಕೃಷಿ ಸಲಕರಣೆಗಳ ಸೇರಿದಂತೆ ರೈತರಿಗೆ ಅನುಕೂಲ ಆಗಬೇಕೆಂಬ ಮಾಹಿತಿಯನ್ನು ಇಟ್ಟುಕೊಂಡು ಕೃಷಿ ಇಲಾಖೆ ಅಧಿಕಾರಿಗಳನ್ನ ನೇಮಕಾತಿ ಮಾಡಿಕೊಳ್ಳುತ್ತೆ. ಆದರೆ ಈ ಬಾರಿ ರಾಜ್ಯ ಸರ್ಕಾರ ಏನು ನೇಮಕಾತಿಯ ಪ್ರಕ್ರಿಯೆಯನ್ನ ಕೈಗೊಂಡಿದ್ದು, BSc ಇರ್ಬೋದು, ಟೆಕ್ನಿಕಲಿ ಇದ್ದಂಥ ವಿದ್ಯಾರ್ಥಿಗಳು, BE ಸಂಬಂಧಪಟ್ಟಂಥ ಟೆಕ್ನಿಕಲಿ ಕಲಿತಂಥ ವಿದ್ಯಾರ್ಥಿಗಳು ಕೂಡ ಈ ಕೃಷಿ ಅಧಿಕಾರಿಗಳಿರ್ಬೋದು, ಸಹಾಯಕ ಅಧಿಕಾರಿಗಳ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶನ ಕೊಟ್ಟಿದೆ. ಈ ಅವಕಾಶವನ್ನ ಮಾಡುತ್ತಿರುವಂತಹ ಸರ್ಕಾರದ ವಿರುದ್ಧ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಧಾರವಾಡ ಇರ್ಬೋದು, ವಿಜಾಪುರ ಇರ್ಬೋದು ಸೇರಿದಂತೆ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಈ ಒಂದು ನೇಮಕಾತಿ ಇರ್ಬೋದು, ಜೊತೆಗೆ ಏನಂತಂದ್ರೆ ಕೃಷಿ ಶಿಕ್ಷಣನ ಖಾಸಗೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಧರಣಿಯನ್ನ ಹಮ್ಮಿಕೊಂಡಾಗಿದೆ. ಕಳೆದ ಹಲವು ದಿನಗಳಿಂದ ಆರಂಭವಾದಂತಹ ಧರಣಿ ಸ್ವರೂಪ ದಿನದಿಂದ ದಿನಕ್ಕೆ ಹೊಸ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈಗಾಗಲೇ ಕೂಡ ಏನಂತಂದ್ರೆ ಧಾರವಾಡದ ಅಗ್ರಿ ಕಾಲೇಜ್ ವಿಶ್ವವಿದ್ಯಾಲಯದ ಎದುರುಗಡೆ ಇವತ್ತು ಏನಂತಂದ್ರೆ ವಿದ್ಯಾರ್ಥಿಗಳು ಕೂಡ ನೂರಾರು ವಿದ್ಯಾರ್ಥಿಗಳು ಈ ಪ್ರತಿಭಟನೆ ಧರಣಿಯಲ್ಲಿ ಪಾಲ್ಗೊಂಡಿದ್ರು. ಪ್ರಮುಖ ಕಾರಣ ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಅಧಿಕಾರಿಗಳು ಏನಂತಂದ್ರೆ ಕೃಷಿ ಕಚೇರಿಗೆ ಬಂದಂತ ಅಧಿಕಾರಿಗಳಿಗೆ ಕೃಷಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೊಡೋಕೆ ಕೃಷಿಗೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಕೃಷಿಗೆ ಸಂಬಂಧಪಟ್ಟಂತ ಪದವಿಯನ್ನ ಮುಗಿಸಿದ್ರೆ ಮಾತ್ರ ಅವರಿಗೆ ಸೂಕ್ತ ಮಾಹಿತಿಯನ್ನ ನೀಡಬಹುದು. ಆದರೆ ಸರ್ಕಾರ ನೀಡಿರುವಂತಹ ನೇಮಕಾತಿ ಪ್ರಕ್ರಿಯೆಯಲ್ಲಿ ಟೆಕ್ನಾಲಜಿ BE ಕಲ್ತಿರುವಂತ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಏನು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಕೊಟ್ಟಿರುವುದು ಕೃಷಿ ಪದವಿ ಪಡೆದಂತ ವಿದ್ಯಾರ್ಥಿಗಳ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನಂತಂದ್ರೆ ಸರ್ಕಾರಿ ಕೃಷಿಯ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಮುಗಿಸಿದಂತ ವಿದ್ಯಾರ್ಥಿಗಳ ಜೊತೆಗೆ ಟೆಕ್ನಿಕಲಿ BE ಕಲಿತಂತ ವಿದ್ಯಾರ್ಥಿಗಳು ಕೂಡ ಏನಂತಂದ್ರೆ ಅರ್ಜಿಯನ್ನು ಸಲ್ಲಿಸಿದ್ರೆ ನೇಮಕಾತಿ ಪ್ರಕ್ರಿಯೆಗೆ ಅರ್ಜಿ ಹೆಚ್ಚಾಗ್ತವೆ. ಜೊತೆಗೆ ಅಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಏನಂತಂದ್ರೆ ಯಾವುದೇ ಮಾಹಿತಿ ಸರಿಯಾಗಿರಂಗಿಲ್ಲ. ಟೆಕ್ನಿಕಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ರೈತರ ಸಂಬಂಧಪಟ್ಟಂತ ಯಾವುದೇ ಒಂದು ಮಾಹಿತಿ ಕೂಡ ಸರಿಯಾದ ಮಾಹಿತಿ ಇರೋದಿಲ್ಲ. ಅಂಥವ್ರನ್ನ ಸರ್ಕಾರ ನೇಮಕಾತಿ ಮಾಡಿಕೊಂಡ್ರೆ ಒಂದ್ ಕಡೆ ಏನು ಯೋಜನೆ ಸಂಬಂಧಪಟ್ಟಂತ ರೈತರಿಗೆ ಸಿಗಬೇಕಂತ ಯೋಜನೆಗಳಿರ್ಬೋದು, ಜೊತೆಗೆ ಅವರಿಗೆ ಮಾಹಿತಿಗಳು ಸರಿಯಾಗಿ ಸಿಗಲ್ಲ. ಯಾಕಂತಂದ್ರೆ ಕಷ್ಟಪಟ್ಟು ಪದವಿಯನ್ನ ಪಡೆದಂತ ಕೃಷಿ ಪದವಿಯನ್ನ ಪಡೆದಂತ ವಿದ್ಯಾರ್ಥಿಗಳದೊಂದು ಅನ್ಯಾಯ ಆಗುತ್ತದೆ. ಈ ವಿಚಾರವಾಗಿ ನೇಮಕಾತಿಯನ್ನ ರದ್ದುಪಡಿಸಬೇಕೆಂಬ ಒಕ್ಕಲರ ದನಿಯನ್ನ ಇಲ್ಲಿರುವಂತಹ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಈ ವಿಚಾರವಾಗಿ ಪ್ರತಿಭಟನೆ ಇರ್ಬೋದು, ಜೊತೆಗೆ ಸರ್ಕಾರ ನೇಮಕಾತಿ ವಿಚಾರವಾಗಿ ವಿದ್ಯಾರ್ಥಿಗಳನ್ನ ಹೇಳ್ತಿದ್ದಾರೆ. ಕೇಳ್ಕೊಂಬರೋಣ. ಕರ್ನಾಟಕದಲ್ಲಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿಗೆ 10 ದಿವಸ ಕಳೆದು 11ನೇ ದಿವಸಕ್ಕೆ ಬಿದ್ದಿದೆ. ಇವತ್ತವರೆಗೂ ಯಾವುದೇ ರೀತಿಯಾದಂಥ ನಮ್ಮ ಪರವಾಗಿ ಯಾವುದು ರೆಸ್ಪಾನ್ಸ್ ಬಂದಿಲ್ಲ. ನಮ್ಮ ರೆಪ್ರೆಸೆಂಟೇಟಿವ್ಸ್ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಅಲ್ಲಿ ಸರ್ಕಾರದವರು ನಮ್ಮನ್ನು ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಿಟ್ಟರೆ ಅವ್ರು ತಪ್ಪು ಆಗಿದೆ ಅಂತ ಅವ್ರಿಗೆ ಮನವರಿಕೆ ಆಗಿದ್ರು ಅವ್ರ ತಪ್ಪನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಅದನ್ನು ತಿದ್ದುಪಡಿ ಮಾಡೋಕೆ ರೆಡಿ ಇಲ್ಲ. ಅವ್ರು ಏನು ಹೇಳ್ತಾರೆ ಅಂದರೆ ಇದೊಂದ್ಸತಿ ಎಕ್ಸಾಮ್ ಬರ್ದು ಬಿಡ್ರಿ ಅಂತ ಹೇಳ್ತಾರೆ. ಇವತ್ತು ನಮ್ಮ CM ಹೋಗಿ ಹೇಳಿ ಡೆಲ್ಲಿಲಿ ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡೋ ಬದಲು ಕರ್ನಾಟಕದ ಸ್ಟೂಡೆಂಟ್ಸ್ಗೆ ಆಗ್ತಿರೋ ಅನ್ಯಾಯನ ಹೋಗಿ ಬಂದು ನೋಡಿದ್ರೆ ಎಷ್ಟೋ ಇದಾಗುತ್ತೆ. ಇವಾಗ ಇಲ್ಲಿ ಓದ್ತಿರೋ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಫಾರ್ಮ್ ಸೈನ್ಸ್ ಏನು ಓದ್ತಿದೀವಿ ನಾವು, ನಮ್ಮೆಲ್ಲರಿಗೂ ಆಗ್ತಾ ಇರೋಂಥ ಅನ್ಯಾಯ ಸರ್. BTech ಅವ್ರಿಗೆ BE ಬಯೋಟೆಕ್ನಾಲಜಿ ಅವರಿಗೆ ನೀವು ಪರ್ಮಿಷನ್ ಕೊಟ್ಟರೆ ಅವ್ರು ಏನು ಬಂದು ರೈತರಿಗೆ ಸಜೆಷನ್ಸ್ ಕೊಡ್ತಾರೆ ಅನ್ನೋದೊಂದು ದೊಡ್ಡ ಇದು. ಇಲ್ಲಿ ಫಾರ್ಮ್ ಸೈನ್ಸ್ ಎಷ್ಟೋ ಕೋರ್ಸ್ಗಳು ನಾವು ಅಗ್ರಿ ಸಬ್ಜೆಕ್ಟ್ಸ್ ಓದಿದ್ರು, ಸೆರಿಕಲ್ಚರ್ ಆಗ್ಬೋದು, ಕಮ್ಯುನಿಟಿ ಸೈನ್ಸ್, ಹಾರ್ಟಿಕಲ್ಚರ್, ನಮಗೆ ಯಾರಿಗೂ ಇಲ್ಲದೆ ಇರೋಂಥ ಒಂದು ಅರ್ಹತೆ ಅವ್ರಿಗೆ ಹೆಂಗೆ ಬಂತು ಸರ್? ಅವ್ರು ಯಾವ ಸಬ್ಜೆಕ್ಟ್ಸು ಓದಿಲ್ಲ. ಸರ್ಕಾರಕ್ಕೆ ಅವ್ರ ತಪ್ಪು ಮನವರಿಕೆ ಆಗಿದೆ ಸರ್. ಆದರೂ ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇರೋದಕ್ಕೆ ಇವತ್ತು ಎಲ್ಲ ಕೃಷಿ ವಿದ್ಯಾರ್ಥಿಗಳು ರೋಡಿಗೆ ಬಂದಿದ್ರು, ಊಟ ಬಿಟ್ಟಿದ್ರು. ನಮ್ಗೆ ಯಾವುದೇ ರೀತಿಯಾದಂಥ ನಮ್ಮ ಪರವಾಗಿ ರೆಸ್ಪಾನ್ಸ್ ಬಂದಿಲ್ಲ ಸರ್. ನಾವು ಕೇಳ್ತಾ ಇರೋ ಕ್ವಶನ್ ಇಷ್ಟೇ, ಫಾರ್ಮ್ ಸೈನ್ಸ್ ಅವ್ರನ್ನ ಐಕಾರ್ ಅಕ್ರಿಡೇಷನ್ ಅವ್ರನ್ನ ಆ್ಯಡ್ ಮಾಡ್ತೀರಾ ಮಾಡಿರಿ. C&R ರೂಲ್ ವೈಲೇಟ್ ಮಾಡಿಕೊಂಡು BE ಬಯೋಟೆಕ್ನಾಲಜಿ ಅವ್ರನ್ನ ನೀವು ಆ್ಯಡ್ ಮಾಡ್ತೀರಾ ಅಂದರೆ ಅದು ತಪ್ಪು. ಅದು ಅವ್ರಿಗೂ ಅರ್ಥ ಆಗಿದೆ. ಆದರೂ ಅವರು ವಿದ್ಯಾರ್ಥಿಗಳ ಮನವೊಲಿಸೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ನಾವೆಲ್ಲಿ ಹೋಗಬೇಕು ಸರ್? ಇವಾಗ ನಮಗೆ ಕಮ್ಯುನಿಟಿ ಸೈನ್ಸ್ ಅವ್ರು ಆಗ್ಬೋದು, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಾರ್ಮ್ ಸೈನ್ಸ್ ಓದಿದ್ದೀವಿ, ಐಕಾರ್ ಅಕ್ರಿಡೇಷನ್ ಇದೆ, ನಮಗೆ ಎಲ್ಲ ಮಾನ್ಯತೆ ಇದ್ದರು. C&R ರೂರಲ್ಲಿ ಮೆನ್ಷನ್ ಆಗಿದ್ರು ಕೂಡ ನಮಗೆ ಕೊಟ್ಟಿಲ್ಲ ಪರ್ಮಿಷನು. ಅವರು C&R ರೂಲ್ ವೈಲೇಟ್ ಮಾಡಿಕೊಂಡು ಹೆಂಗೆ ಪರ್ಮಿಷನ್ ಕೊಟ್ಟರು? ರೈಟ್ ಟೆಕ್ನಾಲಜಿನ 2017 ಜೂನಲ್ಲೇ ಬ್ಲ್ಯಾಕ್ ಲಿಸ್ಟ್ ಕಾಲೇಜ್ ಡ್ಯೂ ಟು ಫೇಲ್ಯೂರ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬೈ ಐಕಾರಿಂದ ಬಂದಿರೋಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಕಾಲೇಜಿಗೆ ಕರ್ನಾಟಕ ಗೌರ್ಮೆಂಟೇ ಆ್ಯಡ್ ಮಾಡಿದೆ. ಇವತ್ತು ಹೆಂಗೆ ಅವರು AO ಎಕ್ಸಾಮಿಗೆ ಪರ್ಮಿಷನ್ ಕೊಟ್ಟರು ಸರ್?
ಇವಾಗ ನಾವಿಲ್ಲಿ ಕಷ್ಟಪಟ್ಟು ಓದಿದ್ರು ನಮ್ಮ CGPA 7.5 ಅಲ್ಲೇ ಇರುತ್ತೆ. ಅವ್ರು ಬರ್ತಾರೆ, ಡೊನೇಷನ್ಸ್ ಕೊಡ್ತಾರೆ, 9+ ತಗೋತಾರೆ. ಅಟ್ ಲಾಸ್ಟ್ ಏನು ನೋಡ್ತಾರೆ, CGPA ಮ್ಯಾಟರ್ ಆಗುತ್ತೆ, CGPA ಮಾತ್ರ ನೋಡ್ತಾರೆ ಅವರು ಕೂಡ, ಗೌರ್ಮೆಂಟ್ ಅವರು. ಇವತ್ತು 10 ಡೇಸ್ ಮುಗ್ದು ಇವತ್ತಿಗೆ 11 ಡೇಸ್ ಆಗಿದೆ ಸರ್. ಸರ್ ಇವತ್ತು ಅಡ್ಮಿನ್ ಬ್ಲಾಕ್ನ ಜಸ್ಟ್ 1 ಅವರ್ ಕ್ಲೋಸ್ ಮಾಡಿರೋದಕ್ಕೇನೆ ನಾವು ಅವ್ರಿಗೆ ತೊಂದರೆ ಆಗ್ತಿದೆ ಅಂದರು. 10 ದಿವಸದಿಂದ ವಿದ್ಯಾರ್ಥಿಗಳು ಮಳೆ ಅಂದೆ ಬಿಸಿಲಂದೆ ಬಂದು ಕೂತಿದ್ದೀವಿ, ಊಟ ಬಿಟ್ಟು ಕೂತಿದ್ದೀವಿ. ಅಷ್ಟೆಲ್ಲ ಮಾಡಿದ್ರು ಅವರಿಗೆ ನಮಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಮಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲದೆ ಇರೋದಕ್ಕೇನೆ ನಾವಿವತ್ತು ಇಷ್ಟು ದಿವಸದಿಂದ ಶಾಂತ ರೀತಿಯಾದಂಥ ಹೋರಾಟ, ಇವತ್ತೇನು ಕೊಡ್ತೀವಿ ಅಂತ ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಲ್ಲಿ CM ಇಲ್ಲ ಕರ್ನಾಟಕದಲ್ಲಿ. ಇಲ್ಲಿ ನಮ್ಮ ಸ್ಟೂಡೆಂಟ್ಸಿಗೆ ಯಾರು ಸರ್ ಆನ್ಸರ್ ಮಾಡ್ತಿದ್ದಾರೆ? ಅವ್ರು ಹೋಗಿ ಡೆಲ್ಲಿಲಿ ಕೂತ್ಕೊಂಡ್ರೆ, ಡೆಲ್ಲಿ ಮಕ್ಳನ್ನ ನೋಡಿದ್ರೆ ಕರ್ನಾಟಕದವ್ರು ಏನಾಗಬೇಕು ಸರ್? ಎಲ್ಲರೂ ಇಲ್ಲಿ ಮೆರಿಟಲ್ಲಿ ಪಾಸಾಗಿ ಬಂದಿರೋರು ಸರ್. CET ಎಕ್ಸಾಮ್ನ ಕ್ಲಿಯರ್ ಮಾಡಿ PCMB ಓದಿ ನಾವು ಎಲ್ಲ ರ್ಯಾಂಕಿಂಗಲ್ಲಿ ಇದ್ಕೊಂಡು ಇಲ್ಲಿಗೆ ಬಂದರೂ ಕೂಡ ನಮಗೇನಿದೆ? ಅವ್ರು ಡೈರೆಕ್ಟ್ ಬರ್ತಾರೆ, ರಾವೇ ಫೀಲ್ಡ್ ವರ್ಕ್ ಎಲ್ಲ ಮಾಡಿರ್ತೀವಿ ನಾವು, ಡೈರೆಕ್ಟಾಗಿ ಬರ್ತಾರೆ, ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಇಟ್ಕೊತಾರೆ ಸರ್, ಡೊನೇಷನ್ ಕೊಡ್ತಾರೆ, ಬರ್ತಾರೆ. ನಾವು ಇಲ್ಲಿ ಓದ್ತಿರೋರೆಲ್ಲ ಬಿಲೋ ಮಿಡಲ್ ಕ್ಲಾಸ್ ಮತ್ತು ರೈತರು ಮಕ್ಕಳು ಸರ್. ನಮ್ಗೆ ಅಷ್ಟೊಂದು ಡೊನೇಷನ್ಸ್ ಕೊಟ್ಟು ಹೋಗೋಕ್ಕಾಗಲ್ಲ ಯಾವ್ದು ದೊಡ್ಡ ಕಾಲೇಜ್ಗೆ. 900+ ಪೋಸ್ಟ್ ಕಾಲ್ ಆಗಿದೆ ಸರ್. ಇವಾಗ ಅವ್ರು ಹೇಳ್ತಿರೋದೇನೆಂದರೆ ಇದೊಂದ್ಸತಿ ಎಕ್ಸಾಮ್ ಆಗಿಬಿಡ್ಲಿ, ಇದೊಂದ್ಸತಿ ಎಕ್ಸಾಮ್ ಆಗಕ್ಕೆ ಸರ್ ನಮಗೆ ತುಂಬ ತೊಂದರೆ ಆಗುತ್ತೆ. ಒಂದು AO ಪೋಸ್ಟ್ ಅವ್ರಿಗೆ ಹೋಯ್ತು ಅಂದರು, ಒಂದು ಫಾರ್ಮ್ ಸೈನ್ಸ್ ಓದಿರೋ ಅಗ್ರಿ ವಿದ್ಯಾರ್ಥಿಗೆ ಆಗ್ತಾ ಇರೋಂಥ ಒಂದು ವಿದ್ಯಾರ್ಥಿಗೆ ಆಗೋವಂಥ ಅನ್ಯಾಯ ಆಗುತ್ತೆ ಸರ್. ಇದು ಏನಿದೆ ಚೇಂಜ್ ಆಗಲೇಬೇಕು. C&R ರೂಲ್ಸ್ ಅಪ್ಡೇಟ್ ಆಗಲೇಬೇಕು. ಐಕಾರ್ ಅಕ್ರೆಡಿಟ್ಗೆ ಮಾತ್ರ ಇದು ಪರ್ಮಿಷನ್ ಕೊಡಬೇಕು ಸರ್. ಈಗಾಗಲೇ ಕೂಡ ಸರ್ಕಾರ ಏನಂತಂದ್ರೆ ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಟ್ಟಂತೆ ಇಲಾಖೆ ನೇಮಕಾತಿ, ಖಾಲಿದ್ದ ಹುದ್ದೆಯನ್ನು ನೇಮಕಾತಿ ಮಾಡೋಕೆ ಮೊದಲು ಆ ಹುದ್ದೆಗೆ ಯಾರನ್ನ ಆಯ್ಕೆ ಮಾಡ್ಕೊಂಡ್ರೆ ಯೋಗ್ಯ ಇರುತ್ತೆ. ಯಾಕಂತಂದ್ರೆ ಆಯಾ ಹುದ್ದೆಗಳಲ್ಲಿ ಆಯಾ ತಂತ್ರಜ್ಞಾನ ಇರ್ಬೋದು, ಎಕ್ಸ್ಪರ್ಟ್ ಇದ್ದಂಥ ಅವ್ರನ್ನ ಮಾಹಿತಿಯನ್ನು ಪಡೆದುಕೊಂಡು ಆ ನೇಮಕಾತಿ ಪ್ರಕ್ರಿಯೆ ಮಾಡಬೇಕಾಗತ್ತೆ. ಆದರೆ ಸರ್ಕಾರ ಏನಂತಂದ್ರೆ ಏಕಾಏಕಿಯಾಗಿ ಕೃಷಿ ಇಲಾಖೆಯಲ್ಲಿ ನೇಮಕಾತಿ ಮಾಡಬೇಕಂತ ಹುದ್ದೆಗಳಿಗೆ ಟೆಕ್ನಿಕಲಿ B ಕಲ್ತಂಥ ಹುದ್ದೆಗಳನ್ನ ವಿದ್ಯಾರ್ಥಿಗಳನ್ನ ಅಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅಕಸ್ಮಾತ್ ನಾಳೆ ನೇಮಕಾತಿ ಆದರೆ ಕಚೇರಿಗೆ ಬಂದಂಥ ರೈತರಿಗೆ ಇವರು ಯಾವ ರೀತಿಯಾಗಿ ಮಾಹಿತಿ ಕೊಡ್ತಾರೆ? ಯಾಕಂತಂದ್ರೆ ಕಷ್ಟಪಟ್ಟು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಬೀಜದಿಂದ ಹಿಡ್ಕೊಂಡು ಬೆಳೆ ಇರ್ಬೋದು, ಜೊತೆಗೆ ಕಟಾವು ಇರ್ಬೋದು, ಸೇರಿದಂತೆ ಸಂಶೋಧನೆ ಇರ್ಬೋದು, ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಅಂಥ ವಿಜ್ಞಾನಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಕಲಿತಂಥ ವಿದ್ಯಾರ್ಥಿಗಳಿಗೆ ಇದೊಂದು ಕಡೆ ಅನ್ಯಾಯ ಆಗುತ್ತೆ. ಯಾಕಂತಂದರೆ ಸಾಲ ಸೌಲಭ್ಯ ಮಾಡಿ ಆ ಪೋಷಕರು ತಮ್ಮ ಮಕ್ಕಳನ್ನು ಕಲಿಸಿರ್ತಾರೆ. ಆದರೆ ಅದೇ ಹುದ್ದೆಗೆ ಒಂದು ಕಡೆ ಬೇರೆಯವರು ಕಾಂಪಿಟೇಷನ್ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯ ಆಗುತ್ತೆ. ಯಾಕಂತಂದರೆ ಈಗಾಗಲೇ ಕೂಡ 950 ಹುದ್ದೆಗಳಿಗೆ ನೇಮಕಾತಿ ಕನ್ಫರ್ಮ್ ಮಾಡಿದರೆ ಸಾವಿರಾರು ವಿದ್ಯಾರ್ಥಿಗಳು ಬರೀ ಕೃಷಿ ಪದವಿ ಪಡೆದಂಥ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಟೆಕ್ನಾಲಜಿ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಸರ್ಕಾರ ಮಾಡಿರುವಂಥ ಒಂದು ಎಡವಟ್ಟಿನಿಂದ ಇವತ್ತು ಕೂಡ ಏನಂತಂದರೆ ಕೃಷಿ ಪದವಿ ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬರುವಂಥ ಸಂದರ್ಭ ಎದುರಾಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಕೃಷಿ ಪದವಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೃಷಿ ಪದವಿ ಮುಗಿಸಿದಂಥ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಅಂತಂದರೆ ಎಲ್ಲೆಡೆ ಧರಣಿಯನ್ನು ಆರಂಭ ಮಾಡಿದ್ದಾರೆ. ಸರ್ಕಾರ ಕೂಡ ಏನಂತಂದರೆ ಈ ಮೊದಲು ಕೂಡ ಈ ಹುದ್ದೆಯನ್ನು ನೇಮಕಾತಿ ಮಾಡೋಕ್ಕಿಂತ ಮೊದಲು ಒಂದು ಸಲಹೆಯನ್ನು ಎಕ್ಸ್ಪರ್ಟಿಂದ ಪಡೆದಿದ್ದರೆ ಈ ಒಂದು ಗೊಂದಲಕ್ಕೆ ಕಾರಣ ಆಗ್ತಿದ್ದಿಲ್ಲ. ಆದರೆ ಸರ್ಕಾರಕ್ಕೆ ಕೂಡಲೇ ಕೂಡ ಏನಂತಂದರೆ ಈ ಯೋಜನೆಯ ನೇಮಕಾತಿ ಪ್ರಕ್ರಿಯೆಯ ವಿಚಾರವಾಗಿ ವಿದ್ಯಾರ್ಥಿಗಳ ಪ್ರತಿಭಟನಾಕಾರರ ಒಂದು ಮನವಿಯನ್ನು ಪುರಸ್ಕರಿಸಿ ನೇಮಕಾತಿಯಲ್ಲಿರುವಂಥ ಗೊಂದಲವನ್ನು ಸರಿ ಮಾಡೋಕೆ ರಾಜ್ಯ ಸರ್ಕಾರ ಯಾವ ರೀತಿ ಮುಂದಾಗುತ್ತಾ ಅಥವಾ ಇಲ್ಲ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.